ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಋತ್ವಿ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಅಶ್ವಿನಿ. ಇವತ್ತು ಹೊರಗಡೆ ಸ್ಟೈಲಲ್ಲಿ ಮಾಡುವಂತಹ ಎಗ್ ರೈಸ್ ರೆಸಿಪಿನ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ರುಚಿಕರವಾಗಿ ಮಾಡೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಈ ರೀತಿಯಾಗಿ ನೀವು ಎಗ್ ರೈಸ್ ಮಾಡಬೇಕಾದ್ರೆ ಮೊದಲಿಗೆ ನಾನು ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ಬಾಣಲೆ ಸ್ವಲ್ಪ ಬಿಸಿ ಆಗ್ತಿದ್ದಂತೆ ಅಡುಗೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ. ಅಡುಗೆ ಎಣ್ಣೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲೇ ಇದ್ದರೆ ನಮಗೆ ಎಗ್ ರೈಸು ಮಾಡೋದಕ್ಕೆ ತುಂಬ ಸುಲಭ ಆಗುತ್ತೆ. ನಂತರ ನಾನಿಲ್ಲಿ ಒಂದು 5ರಿಂದ 6 ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 5ರಿಂದ 6 ಹಸಿಮೆಣಸಿನ್ಕಾಯಿ ಕೂಡ ಉದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 4 ಟೊಮ್ಯಾಟೋನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇವಾಗ ಎಣ್ಣೆ ಚೆನ್ನಾಗಿ ಬಿಸಿ ಆಗ್ತಿದ್ದಂತೆ ಇದಕ್ಕೆ ನಾನು ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ನಾವು ಒಂದು 5ರಿಂದ 10 ನಿಮಿಷದವರೆಗೂ ನಾವು ನಿಧಾನ ಉರಿಲೇ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗೋ ರೀತಿಲಿ ಅಥವಾ ಬೇಯೋ ರೀತಿಲಿ ನಾವು ಬಿಡಬೇಕಾಗುತ್ತೆ. ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ನಾವು ಇದೇ ರೀತಿಯಾಗಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇದಕ್ಕೆ ನಾವು ಅಡುಗೆ ಎಣ್ಣೆ ಜಾಸ್ತಿ ಹಾಕೋದ್ರಿಂದ ಈ ರೀತಿಯಾಗಿ ನಮಗೆ ಮೊಟ್ಟೆ ಹಾಕಿದಾಗ ಅದನ್ನು ಬೇಯಿಸಲಿಕ್ಕೆ ಈಸಿ ಅನಿಸುತ್ತೆ. ನಾವು ಮೊಟ್ಟೆ ಹಾಕಿದಾಗ ಅದು ಸ್ವಲ್ಪ ಗೂಡಾಗಿ ಬರಬೇಕು ಅಂದರೆ ಉಂಡೆ ಆಗಿ ಮೊಟ್ಟೆ ಸಿಗಬೇಕು ಅಂದರೆ ನಾವು ಎಣ್ಣೆನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಹಾಕಿರಬೇಕು. ಇವಾಗ ನಾನು ಇದಕ್ಕೆ 1 ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕೊಳ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಹೆಚ್ಚಿರುವಂತಹ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ನೀವು ಟೊಮೆಟೊ ಇಷ್ಟಪಡದೇ ಇರೋರು ಲೆಮನ್ ಜ್ಯೂಸನ್ನು ಕೂಡ ಬಳಸ್ಬೋದು. ಆದರೆ ನಾನು ಸ್ವಲ್ಪ ಹುಳಿ ಜಾಸ್ತಿ ಇರಲಿ ಎಂದು ಇದಕ್ಕೆ ಟೊಮೆಟೊ ಕೂಡ ಹಾಕೊಳ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮೆತ್ತಗಾಗೋ ರೀತಿಲಿ ಬೇಯಿಸ್ಕೊಳ್ಬೇಕಾಗುತ್ತೆ. ಆದ್ದರಿಂದ ಒಂದು 10ರಿಂದ 15 ನಿಮಿಷದವರೆಗೂ ನಾವು ಚೆನ್ನಾಗಿ ತರಕಾರಿ ಎಲ್ಲ ಬೇಯಿಸ್ಕೊಳ್ಬೇಕಾಗುತ್ತೆ. ನಂತರ ಇದು ಚೆನ್ನಾಗಿ ಬೆಂದಿದೆ ಅಂತ ಗೊತ್ತಾದಾಗ ಇದಕ್ಕೆ ನಾವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕೊಳ್ತಾ ಇದ್ದೀನಿ. ಉಪ್ಪನ್ನು ಹಾಕೋದ್ರಿಂದ ನಾವು ತರಕಾರಿ ಎಲ್ಲ ಬೇಗ ಬೆಂದ್ಬಿಡುತ್ತೆ. ಹಾಗಾಗಿ ಇವಾಗ ಉಪ್ಪನ್ನು ಸೇರಿಸ್ಬಿಟ್ಟು ಇದನ್ನು ಒಂದು 5 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಇದಕ್ಕೆ ನಾವು ಇವಾಗ ಮಸಾಲೆನ ಸೇರಿಸ್ಕೊಳ್ಳೋಣ. 2 ಸ್ಪೂನ್ ಆಗುವಷ್ಟು ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಮತ್ತು 2 ಸ್ಪೂನ್ ಆಗುವಷ್ಟು ಗರಂ ಮಸಾಲ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾವು ಧನಿಯಾ ಪುಡಿ ಹಾಕೋದ್ರಿಂದ ಎಗ್ ರೈಸ್ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ ಎಂದು ನಾವು ಧನಿಯಾ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಈ ಮಸಾಲೆ ಎಲ್ಲ ಚೆನ್ನಾಗಿ ಒಂದು 2 ನಿಮಿಷಗಳ ಕಾಲ ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿಯಾಗಿ ಸ್ವಲ್ಪ ಬೇಯಿಸ್ಕೊಂಡ ನಂತರ ಇವಾಗ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ತರಕಾರಿ ಎಲ್ಲ ಸೈಡಿಗೆ ಅಂದ್ಬಿಟ್ಟು ನಡುವೆ ಎಣ್ಣೆ ಮಾತ್ರ ಬಿಟ್ಬಿಟ್ಟು ಇವಾಗ ನಾನು 5 ಮೊಟ್ಟೆನ ಒಡೆದಿಟ್ಕೊಂಡಿದ್ದೆ. ಇದನ್ನು ನಾನು ಇವಾಗ ನಡುವೆ ಎಣ್ಣೆ ಇರುವಂತಹ ಜಾಗಕ್ಕೆ ಹಾಕಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಹಾಗೆ ಬಿಡ್ತೀನಿ. ನಂತರ ಇದಕ್ಕೆ ನಾನು ಈ ರೀತಿಯಾಗಿ ತರಕಾರಿ ಎಲ್ಲ ಇದರ ಮೇಲೆನ ಹಾಕ್ಕೊಳ್ತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಟೊಮ್ಯಾಟೊ ಮತ್ತು ಈರುಳ್ಳಿ ಈ ರೀತಿಯಾಗಿ ಮುಚ್ಚೋದ್ರಿಂದ ಅದರ ಹಬೆಗೆ ಕೂಡ ಮೊಟ್ಟೆ ಬೇಯ್ದುಬಿಡುತ್ತೆ. ಹಾಗಾಗಿ ಒಂದು 2ರಿಂದ 3 ನಿಮಿಷಗಳ ಕಾಲ ಈ ರೀತಿಯಾಗಿ ಬಿಟ್ಟು ನಂತರ ಇದನ್ನು ನಾವು ಈ ರೀತಿಯಾಗಿ ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಮಾಡೋದ್ರಿಂದ ಮೊಟ್ಟೆ ಉಂಡೆ ಆಗಿ ಮತ್ತು ಮೊಟ್ಟೆ ಎಗ್ ರೈಸ್ ಮಾಡಿದಾಗ ಬಾಯಿಗೆ ಸಿಗುವಂತಹದ್ದು ಪೀಸ್ಗಳಾಗಿ ನಮಗೆ ಈ ರೀತಿಯಾಗಿ ಚೆನ್ನಾಗಿ ಬೆಂದಿರುತ್ತೆ. ಹಾಗಾಗಿ ನಾವು ಮೊಟ್ಟೆ ಒಡೆದ ತಕ್ಷಣವೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬಾರ್ದು. ಅದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಚೆನ್ನಾಗಿ ಬೇಯಿಸ್ಕೊಂಡ ನಂತರ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಈ ರೀತಿಯಾಗಿ ನಮಗೆ ಮೊಟ್ಟೆ ಎಲ್ಲ ಪೀಸಾಗಿ ಹಾಗೆ ಉಳಿದ್ಬಿಡುತ್ತೆ. ಹಾಗಾಗಿ ನಾವು ಅನ್ನ ಕಲಿಸ್ಕೊಂಡು ಊಟ ಮಾಡ್ತಾ ಇದ್ದರೆ ತುಂಬಾ ಟೇಸ್ಟಾಗಿರುತ್ತೆ ಅಂತಂದು ನಂತರ ನಾನಿಲ್ಲಿ ರೈಸನ್ನು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ. ಇದಕ್ಕೆ ನಾನಿವಾಗ ಈ ಎಗ್ ರೈಸ್ನ ಒಗ್ಗರಣೆನ ಹಾಕಿಬಿಟ್ಟು ರೈಸ್ನ ಕಲಿಸ್ಕೊಳ್ತೀನಿ. ಇದೇ ರೀತಿಯಾಗಿ ನೀವು ಒಗ್ಗರಣೆನ ಮಾಡಿಟ್ಕೊಂಡು ಎಷ್ಟೇ ಅನ್ನಕ್ಕೆ ಬೇಕಾದರೂ ನೀವು ಕಲಿಸ್ಕೊಳ್ಬೋದು. ಒಬ್ಬರಿದ್ದೀರಾ ಅಂದರೂ ಕೂಡ ಇದೇ ರೀತಿಯಾಗಿ ಮಾಡ್ಕೊಳ್ಬೋದು. ಆದರೆ ಕ್ವಾಂಟಿಟಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ನಾನು ರೈಸ್ನೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಕಲಸಿಟ್ಕೊಂಡಿದ್ದೀನಿ. ಇವಾಗ ನಮಗೆ ಎಗ್ ರೈಸ್ ಕೂಡ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಸಣ್ಣದಾಗಿ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ತುಂಬಾ ರುಚಿಯಾಗಿರುವಂತಹ ಮತ್ತು ರೋಡ್ ಸೈಡ್ಗಳಲ್ಲಿ ಮಾಡುವಂತಹ ಎಗ್ ರೈಸ್ನ ನಾವು ಮನೆಯಲ್ಲಿ ತುಂಬ ಸುಲಭವಾಗಿ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಈ ಥರ ಮಕ್ಕಳಿಗೂ ಕೂಡ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಇಷ್ಟಪಡ್ತಾರೆ. ಹೊರಗೆ ತಿನ್ನೋದಕ್ಕಿಂತ ಮನೆಯಲ್ಲೇ ಇಷ್ಟು ಚೆನ್ನಾಗಿ ನೀವು ಪರ್ಫೆಕ್ಟಾಗಿ ಎಗ್ ರೈಸ್ ಮಾಡಿದರೆ ಹೊರಗೆ ತಿನ್ನೋ ಅವಶ್ಯಕತೆಯೇ ಇಲ್ಲ. ಅಷ್ಟು ಪರ್ಫೆಕ್ಟ್ ಆಗಿರುವಂತಹ ಎಗ್ ರೈಸ್ನ ನೀವು ಮನೆಯಲ್ಲಿ ಮಾಡ್ಕೊಳ್ಬೋದು. ಬಿಟ್ಟೇ ಇರಲಾರದಷ್ಟು ಹಚ್ಚಿಕೊಂಡಿದ್ದ ಸಂಬಂಧಗಳನ್ನು ಬಿಟ್ಟಿದ್ದೀನಿ ಅಂದರೆ ನನಗೆ ಅಹಂಕಾರ ಅಂತ ಅಲ್ಲ, ಅದು ನನ್ನ ನೊಂದ ಮನಸ್ಸಿನ ನಿರ್ಧಾರ ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ಗೆ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ನಾನಿವಾಗ ಒಂದು ಪ್ಲೇಟ್ಗೆ ಎಗ್ ರೈಸನ್ನು ಸರ್ವ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ನಿಂಬೆಹಣ್ಣು ಮತ್ತು ಈರುಳ್ಳಿನ ಹೆಚ್ಕೊಂಡು ತಿಂತಾ ಇದ್ದರೆ
ತುಂಬಾ ರುಚಿಯಾಗಿರುವಂತಹ ಎಗ್ ರೈಸ್ನ ನಾವು ಮನೇಲಿ ತುಂಬ ಸಿಂಪಲ್ಲಾಗಿ ಈ ರೀತಿಯಾಗಿ ಮಾಡಿಕೊಂಡು ನಾವು ನೈಟ್ ಒನ್ ಟೈಮ್ಗಾದರೂ ಮಾಡ್ಕೊಳ್ಬೋದು ಅಥವಾ ಬ್ರೇಕ್ಫಾಸ್ಟಿಗೆ ಮಾಡೋರಾದರೂ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮತ್ತಷ್ಟು ಹೊಸ ರೆಸಿಪಿ ವಿಡಿಯೋಗಳೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.